ಸ್ಪಿರಿಚುವಾಲಿಟಿಗೂ ಸಂಬಂಧ ಇಲ್ಲ, ಅದು ಆತ್ಮಕ್ಕೆ ಸಂಬಂಧ. ಒಂದು ವಿಶ್ವಾಸ ಇಟ್ಕೋಬೇಕು. ಪತ್ರಿಜಿ ಅವರು ಯಾವಾಗ್ಲೂ ಹೇಳ್ತಾರೆ, ಸಿನ್ಸಿಯಾರಿಟಿ ಪ್ಲಸ್ ಸೀರಿಯಸ್ನೆಸ್ ಇಸ್ ಈಕ್ವಲ್ ಟು ಎನ್ಲೈಟನ್ಮೆಂಟ್. ಹೇಳಿ, ಸಿನ್ಸಿಯಾರಿಟಿ ಪ್ಲಸ್ ಸೀರಿಯಸ್ನೆಸ್ ಇಸ್ ಈಕ್ವಲ್ ಟು ಎನ್ಲೈಟನ್ಮೆಂಟ್. ಮ್ಯೂಸಿಕ್ ಆಗಲಿ, ಸಂಗೀತ, ಧ್ಯಾನ ಆಗಲಿ, ಅಡಿಗೆ ಆಗಲಿ, ಯಾವುದೇ ಇದಿರಲಿ, ಸಿನ್ಸಿಯಾರಿಟಿ ಇರಬೇಕು, ಸೀರಿಯಸ್ನೆಸ್ ಇರಬೇಕು, ಅವಾಗ ರಿಸಲ್ಟ್ಸ್ ಬರುತ್ತೆ. ಯಾರ ಬಾಯಿಂದನೋ ಒಂದು ನೆಗೆಟಿವ್ ಬರಬಾರದು. ಮತ್ತೆ 1-2 ತಿಂಗಳು ಮಾಡಿಬಿಟ್ಟು ಇನ್ನು ಏನಾಗಿಲ್ಲ ಸರ್, ಇನ್ನು ಏನು ಬಂದಿಲ್ಲ ಅಂತ ನೀವು ಏನ್ ಮಾತಾಡ್ತಿರೋ ಅದನ್ನ ನೀವು ಎನರ್ಜೈಸ್ ಮಾಡ್ತಾ ಇದ್ದೀವಿ. ನಮ್ಮ ಬಾಯಿಂದ ಏನ್ ಬರ್ತಾ ಇದೆಯೋ ಅದಕ್ಕೆ ನಾವು ಎನರ್ಜಿ ಕೊಡ್ತಾ ಇದ್ದೀವಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಮ್ಮ ಬಾಯಿಂದ ಏನೇ ಬಂದ್ರು ಅದಕ್ಕೆ ನಮ್ಮ ಎನರ್ಜಿ ಹೋಗ್ತಾ ಇದೆ. 3 ಗಂಟೆ ಧ್ಯಾನ ಮಾಡಿ ನಾವು ಒಂದು ನೆಗೆಟಿವ್ ಮಾತಾಡ್ತಾರೆ, ಏನಾಗುತ್ತೆ? ಎನರ್ಜಿ ಅದಕ್ಕೆ ಹೋಗ್ತಾ ಇದೆ. ಮಾಸ್ಟರ್ಸ್, ಈ ಸೈನ್ಸ್ ಅರ್ಥ ಮಾಡ್ಕೋಬೇಕು, ಎನರ್ಜಿ ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೋಬೇಕು. ಹಣ ಖರ್ಚು ಮಾಡ್ಬೇಕಂದ್ರೆ ನೋಡಿ ನೋಡಿ ಮಾಡ್ತೀವಿ, ಮತ್ತೆ ಎನರ್ಜಿ ಅದರಿಂದ ಹೆಚ್ಚು ಇದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಯ್ತು. ಈಗ ಅರುಣ್ ಸರ್ 1-2 ಮಾತು ಮಾತಾಡ್ಬೇಕು. ನೆಕ್ಸ್ಟ್ ಸಾಟರ್ಡೆ ಸೋಲ್ಫುಲ್ ಸಾಟರ್ಡೆ ಇರಲ್ಲ, ನಾವು ಬೆಳ್ಳಾರಿಗೆ ಹೋಗ್ತಾ ಇದೀವಿ. ಅದ್ರ ಬಗ್ಗೆ ಅರುಣ್ ಸರ್ ಅಪ್ಡೇಟ್ ಕೊಡ್ತಾರೆ. ನಮಸ್ಕಾರ ಎಲ್ರಿಗೂ. ಮೇಡಮ್ ತುಂಬ ಥ್ಯಾಂಕ್ ಯು. ಸಂಗೀತ ಅಂತ ಇವತ್ತು ಅದ್ಭುತವಾಗಿತ್ತು. ಎಲ್ರಿಗೂ ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ಬಿಟ್ಟಿದೆ. ಸರಸ್ವತಿ ಕಾಣಿಸಿದ್ದಾರೆ. ಆಮೇಲೆ ನೆಕ್ಸ್ಟ್ ನಾವು ಜನವರಿನಲ್ಲಿ 5ನೇ ತಾರೀಕು ಬಳ್ಳಾರಿಯಲ್ಲಿ ಧ್ಯಾನ ಯಜ್ಞ ಮಾಡ್ತಾ ಇದ್ದೀವಿ. ಎಲ್ಲ ಮಹಿಳೆಯರದೇ ಜಾಸ್ತಿ ಇದೆ, ಅವ್ರದ್ದೇ ಎಲ್ಲ ಸರ್ಕಾರ ಎಲ್ಲ ಇದೆ ಥರ ಇದೆ. ಹಾಗಾಗಿ ಈ ಸರಿ ಮಹಿಳೆಯರು ಜಾಸ್ತಿ ಬಂದ್ಬಿಟ್ಟಿದ್ದಾರೆ ಎಲ್ಲನೂ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಜನವರಿ 5 ವರ್ಷದ ಮೊದಲನೇ ಪತ್ರಿಜಿಯವರ ಆಶಯ ಮತ್ತು ಅಯ್ಯಪ್ಪ ಪಿಂಡಿ ಸರ್ ಅವರ ನೇತೃತ್ವದಲ್ಲಿ ಮಹಿಳಾ ನಾದ ಧ್ಯಾನ ಯಜ್ಞ 4 ಈಗಾಗಲೇ ತಯಾರಿ ನಡೆದಿದೆ. 2 ಸಲ ನಾನು ಹೋಗಿ ಬಂದೆ, ಅಯ್ಯಪ್ಪ ಸರ್ 1 ಸಲ ಬಂದರು. ಈಗ ಮುಂದಿನ ವಾರದಲ್ಲಿ ಮತ್ತೆ ಚಂದು ಮತ್ತೆ ನಾನು ಅಯ್ಯಪ್ಪ ಸರ್ 3 ಜನ ಹೋಗ್ತಾ ಇದ್ವಿ. ಬಳ್ಳಾರಿನಲ್ಲಿ 4 ದಿನಗಳ ಕಾಲ ಅಲ್ಲೇ ಉಳ್ಕೊಂಡು ಅಲ್ಲಿ ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಸೊ ನಿಮಗೋಸ್ಕರ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಎಲ್ಲರೂ ಬರಬೇಕು. ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿರುತ್ತೆ. ಮುಂದೆ 2ನೇ ಫೇಸ್ ಶುರು ಆಗುತ್ತೆ. ಹಾಗಾಗಿ ಬಳ್ಳಾರಿ ಈ ನಾದ ಧ್ಯಾನ ಯಜ್ಞ ವೆರಿ ಇಂಪಾರ್ಟೆಂಟ್. ಆಮೇಲೆ ವರ್ಷದ ಮೊದಲನೇದು, ನೀವು ಯಾವಾಗಲೂ 25 ವರ್ಷ ಶುರು ಆಗುತ್ತೆ. ನಾವು ಅನ್ಕೊಳ್ತೀವಿ ವರ್ಷದ ಮೊದಲನೇದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಎಲ್ಲರೂ ಒಂದು ರೆಸೊಲ್ಯೂಷನ್ ಎಲ್ಲ ಇಟ್ಕೊಳ್ತೀವಿ ನಾವು. ಸೊ ಇದೇ ನಿಮಗೆ ರೆಸೊಲ್ಯೂಷನ್ ಆಗಲಿ, ಯಾವುದು? ಧ್ಯಾನನೇ. ಸೊ ವರ್ಷ ಪೂರ್ತಿ ನಿಮ್ಗೆ ಆ ಫಲ ಸಿಗುತ್ತೆ. ಖಂಡಿತ ಎಲ್ರಿಗೂ ವೆಲ್ಕಮ್, ಯಾರೂ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಅರುಣ್ ಸರ್ ರಥಸಾರಥಿ. ಅರುಣ್ ಸರ್ಗೆ ಜೋರಾಗಿ ಚಪ್ಪಾಳೆ. ಸೀನಿಯರ್ ಮಾಸ್ಟರ್ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಎಲ್ಲಿ ಸಿಕ್ಕರಪ್ಪ ಈ ಅರುಣ್ ಸರ್ ನಿಮ್ಗೆ ಅಂತ. ಪತ್ರಿಜಿಯೇ ಕಲಿಸಿದ್ರು ನನಗೆ. ಅವರಿಲ್ಲ ಅಂದ್ರೆ ಯಜ್ಞ ಮಾಡೋದು ಆಶಾಮಾಶ ಅಲ್ಲ. ಅವರೊಬ್ಬರಿದ್ರೆ ನಾನು ಹಾಯಾಗಿ ನಾನು ಧ್ಯಾನ ಬಗ್ಗೆ ಚಿಂತೆ ಮಾಡ್ತೇನೆ. 100 ಜನ ಧ್ಯಾನ ಮಾಡಿದ್ರೆ ಹಿಂಗಿದೆ ಎನರ್ಜಿ. 1000 ಜನ ಧ್ಯಾನ ಮಾಡಿದ್ರೆ ಬೆಳ್ಳಾರಿ ಏನಾಗುತ್ತೆ? ಅಲ್ಲಿ ನೀವು ಇರ್ಬೇಕಾ ಬೇಡವಾ? ಖಂಡಿತವಾಗಿ ಪ್ಲಾನ್ ಮಾಡ್ಕೊಳ್ಳಿ. 10,000 ಜನಕ್ಕೆ ಊಟ ವ್ಯವಸ್ಥೆಗಳಾಗ್ಲಿ, ಪ್ರತಿಯೊಂದನ್ನು ಮುಂಚೆನೆ ಬರ್ತಾರು. ನಾರ್ತ್ ಕರ್ನಾಟಕದಿಂದ ತುಂಬಾ ಜನ ಬರ್ತಾರು. ಅವ್ರಿಗೆ ಉಳ್ಕೊಳ್ಳೋಕೆ ಎಲ್ಲಾ ವಸತಿಗಳನ್ನು ಅರುಣ್ ಸರ್ ಮಾಡ್ತಾ ಇದ್ದಾರೆ. ನಾನು ಅದೇ ಹೇಳ್ತಾ ಇದ್ದೀನಿ, ಈ ಸತಿ ಬಜೆಟ್ ತುಂಬಾ ಇದೆ ಸರ್, ನೋಡ್ಕೋಬೇಕು, ನಾವು ಚೆನ್ನಾಗಿ ಮಾಡ್ಬೇಕು, ಯಾರಿಗೆ ಯಾವ್ದೋ ತೊಂದರೆ ಆಗ್ಬಾರ್ದು. ಬಂದವ್ರು ಧ್ಯಾನ ಮಾಡಿ ಊಟ ಮಾಡಿ ಆ ಒಂದು ಕಲ್ಚರಲ್ಸ್ ಎಂಜಾಯ್ ಮಾಡಿ ಹೋಗ್ಬೇಕು, ಇದೊಂದೇ ನನ್ನ ಮೈಂಡ್ ಅಲ್ಲಿ ಇದೆ ಅಂತ. ನಿನ್ನೆ ಒಬ್ರು ಆಫೀಸ್ ಬಂದ್ರು, ವಿನಾಯಕ್ ಹೆಗ್ಡೆ ಅಂತ. ಅವ್ರು ಬಂದು ಹೇಳಿದ್ರು, ಸರ್ ನಾನು ಒಬ್ಬ ವ್ಯಾಪಾರಿ, ಎಷ್ಟೋ ವ್ಯಾಪಾರಗಳು ಮಾಡಿ ಲಾಸ್ ಆಗಿದೆ. ಒಬ್ಬರು ನಿಮ್ಮನ್ನ ಪರಿಚಯ ಮಾಡಿಕೊಟ್ರು, ನಿಮ್ಮ ಕೋರ್ಸಸ್ ಆಪ್ ಇಂದ ನಾನು ನೋಡೋಕೆ ಶುರು ಮಾಡಿದೀನಿ. ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಸಿಕ್ತು, ಅದನ್ನ ನಾನು ಫಾಲೋ ಮಾಡಿ 4 ತಿಂಗಳಲ್ಲಿ 1 ಕೋಟಿ ರೂಪಾಯಿ ಹೇಳ್ಬಿಟ್ಟು ಅವ್ರು ಮಾಡಿರೋದು ಏನಂದ್ರೆ, ಈ ಕೊಬ್ಬರಿ ಎಣ್ಣೆ ಮತ್ತೆ ಗ್ರೌಂಡ್ ನಟ್ಸ್, ಕೋಲ್ಡ್ ಪ್ರೆಸ್ ಕಡಲೆ ಎಣ್ಣೆ, ಕೋಲ್ಡ್ ಪ್ರೆಸ್ ಆಯಿಲ್ ಮಾಡ್ತಾರೆ. ಏನ್ ಹೇಳಿದ್ರಂದ್ರೆ, ಯಜ್ಞಕ್ಕೆ ಎಷ್ಟೇ ಆಯಿಲ್ ಆಗಿದ್ರು ನಾನು ಡೊನೇಟ್ ಮಾಡ್ತೀನಿ.
ನಿಮ್ಮ ಚಾಯ್ಸ್ ಇದಾದ ಎಷ್ಟು ಲೀಟರ್ ಬೇಕಂದನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಅಂದ್ರೆ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ನಾವು ಏನೇ ಮಾಡಿದ್ರು ಸಹಾಯ ಯೂನಿವರ್ಸ್ ಹೆಂಗ್ ಮಾಡುತ್ತೆ ಅನ್ನೋದಕ್ಕೆ ಅಬಂಡನ್ಸ್ಗೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಇಷ್ಟು ಚಿಂತೆ ಮಾಡಬೇಡ ನಾವೆಲ್ಲ ಇದೀವಿ ಅಂತ ಹೇಳೋಕೆ ಯೂನಿವರ್ಸ್ ನಮಗೆ ಸಹಾಯ ಮಾಡ್ತಾ ಇದೆ. ನಿಮ್ಮೆಲ್ಲರ ಸಹಾಯದಿಂದ ಜನನೂ ಬರಬೇಕು, ಹಣನೂ ಬರಬೇಕು, ಅಲ್ಲಿ ಆ ಶಕ್ತಿನೂ ಎಲ್ಲರಿಗೆ ಸಿಗ್ಬೇಕು. ಫಸ್ಟ್ ಫೇಸ್ ಆಫ್ ಕರ್ನಾಟಕ ಬೆಳ್ಳಾರಿಯಿಂದಾನು ಶುರುವಾಗಿದೆ 96 ಅಲ್ಲಿ. ಅಲ್ಲಿಂದಾನೇ ಮೂವ್ಮೆಂಟ್ ಆಫ್ ಪಿರಮಿಡ್ ಸೊಸೈಟಿ ಕರ್ನಾಟಕ ಶುರುವಾಗಿದೆ. ಮತ್ತೆ ಈಗ ಸೆಕೆಂಡ್ ಫೇಸ್ನು ಜನವರಿ 5ರಿಂದ ಶುರುವಾಗುತ್ತದೆ. ಅಷ್ಟೊಂದು ಹೇಳಿದ್ರು ಅವರು. ಮತ್ತೆ ಹೇಳಿದ್ರು, ಸರ್ ಬೆಳ್ಳಾರಿ ಯಜ್ಞ ಆದ್ಮೇಲೆ ಇದೇ ತರ ನಾನು ಶಿವಮೊಗ್ಗದಲ್ಲಿ ಅರೇಂಜ್ ಮಾಡ್ತೀನಿ, ನೀವು ಬರ್ತೀರಾ ಅಂತ. ನನಗೆ ಗೊತ್ತು ಸೆಕೆಂಡ್ ಫೇಸ್ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಎಲ್ಲಾರು ಅರೇಂಜ್ ಮಾಡಿ ನನ್ನ ಕರೀತಾರೆ, ಅದು ಆಗುತ್ತೆ. ನಾನು ಮಾಡಿ ತೋರ್ಸಾಯ್ತು. ಈಗ ಜನನೇ ಅರೇಂಜ್ ಮಾಡಿ ನನ್ನನ್ನು ಕರೀತಾರೆ, ಪಿರಮಿಡ್ ಮಾಸ್ಟರ್ಸ್ ಎಲ್ಲಾನು ಕರೀತಾರೆ. ನಾವು ಹೋಗಿ ಅಲ್ಲಿ ಅಟೆಂಡ್ ಮಾಡಿ ಎನರ್ಜೈಸ್ ಮಾಡಿ ಬರಬೇಕು. ಆ ತರ ಪ್ರತಿಯೊಂದು ಜಾಗದಲ್ಲಿ ಮಾಡಬೇಕು. ಹಿಂದೆ ಕೂತ್ಕೊಂಡು ನಾವು ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಅರೇಂಜ್ ಮಾಡಿ ನಾನು ಬರ್ತೀನಿ ಮೇಡಮ್. ಯು ಆರ್ ರೆಡಿ ಟು ಕಮ್. ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಯ್ತಾ ಇವತ್ತು ಎಲ್ಲರಿಗೆ? ಹುಣ್ಣಿಮೆ ದಿವಸ ಇಷ್ಟೊಂದು ಅದ್ಭುತವಾದ ಧ್ಯಾನ ಸಿಕ್ತು, ಎನರ್ಜಿ ಸಿಕ್ತು. ಖುಷಿ ಜೊತೆಗೆ ನಿಮ್ಮನ್ನ ನೋಡಿದ್ದು ತುಂಬಾ ಖುಷಿ ಆಯ್ತು. ನಾವು ನಿಮ್ಮೆಲ್ಲ ನೋಡಿದ್ರೆ ನಮಗೂ ಖುಷಿ. ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ನೋಡ್ಬೇಕು ಅಮರ ಹೇಳ್ತಾ ಇದ್ದಾನು, ತುಂಬಾ ಅಜ್ಜಿಗಳು ಬಂದ್ಬಿಟ್ಟಾರೆ ಹೇಳಿ. ಸರ್ ಈ ಸಲ ಪಿರಮಿಡ್ ಧ್ಯಾನದಲ್ಲಿ ಮ್ಯೂಸಿಕ್ ಫೆಸ್ಟ್ ಅಲ್ಲಿ ಅನ್ನದಾನ ವಹಿಸ್ಕೊಂಡಿದ್ದೆ. ನಮಗೆ ಎಲ್ಲ ಫುಲ್ ಇನ್ಚಾರ್ಜ್ ಕೊಟ್ಟಿದ್ರು. ಅದರಲ್ಲಿ 26 ಜನ ಇದ್ರು. 26 ಜನರಲ್ಲೂ 45+ ಇದ್ದಿದ್ರು. ಎಲ್ಲ ಲೇಡೀಸೇ ಇದ್ರು, ಮತ್ತೆ ಯಾರು ಜೆಂಟ್ಸ್ ಇಲ್ಲ. ಒಂದು 3 ಜನ ಮಾತ್ರ ಜೆಂಟ್ಸು. ಅದರಲ್ಲಿ ಒಂದು 2 ಮಾತ್ರ 30+. ಉಳಿದವ್ರು ಎಲ್ಲರೂ ಕೂಡ 45+. ಇಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ರು ಅಂದ್ರೆ ನಾನು ಅನ್ಕೊಳ್ತಾ ಇದ್ದೆ, ಅವ್ರ ಜೊತೆ ನನಗೆ ಇಂಟ್ರಾಕ್ಟ್ ಆಗುತ್ತಾ, ನಾನು ಹೇಳಿದವ್ರು ಕೇಳಿಸ್ಕೊಳ್ತಾರ ಅಥವಾ ಅವರು ನನಗೆ ಸ್ಪಂದಿಸ್ತಾರ ಅಂತ. ಬಟ್ ನಾನು ಹೇಳಕ್ ಮುಂಚೆನೇ ಆ ಕೆಲಸ ಮುಗಿಸ್ಬಿಡ್ತಿದ್ದೆ. ನಿಜವಾಗ್ಲೂ ಅಂದ್ರೆ ಧ್ಯಾನ ನಮ್ಮನ್ನು ಹೇಗೆಲ್ಲ ಮಾಡಿಸುತ್ತೆ ನೋಡಿ. ಆಮೇಲೆ ಸರ್ವಿಸ್ ಇದೆಯಲ್ಲ, ಅದ್ಭುತವಾಗಿತ್ತು. ಎಲ್ಲರೂ ಖುಷಿ ಪಟ್ರು. ಆಮೇಲೆ ಒಂದು ನನ್ನ ಕಂಡೀಷನ್ ಇತ್ತು, ಸ್ಮೈಲ್ ಆಗಿ ಖುಷಿಯಾಗಿ ಬಡಿಸಿ ಅನ್ನೋದು. ಖುಷಿಯಿಂದ ಬಡಿಸಿ. ಆಮೇಲೆ ಬಡಿಸೋಕ್ ಮುಂಚೆ ಒಂದು 10 ನಿಮಿಷ ಧ್ಯಾನ ಮಾಡಿಸ್ತಾ ಇದ್ದೆ. ಅದೇ ಮೂಡಲ್ಲಿ ಎಲ್ಲರೂ ಬಡಿಸೋರು. ಆಮೇಲೆ ಲಾಸ್ಟ್ ಅಲ್ಲಿ ನಮ್ಗೆ ಹೇಳ್ತಾ ಇದ್ರು ಅಂದ್ರೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರಿ. ಆಮೇಲೆ ಬಡಿಸೋದಿದೆಯಲ್ಲ ಅದು ತುಂಬಾ ತೃಪ್ತಿಯಾಗಿ ಹೋಗಿದೆ. ಒಳ್ಳೆ ಊಟ ಸಿಕ್ಕಿದೆ ಅಂತ. ಅಷ್ಟೇ ಸಾಕು ನಮಗೆ, ಅದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್. ನೀವೆಲ್ರಿಗೂ ಬಳ್ಳಾರಿಗೆ ಬನ್ನಿ, ಅಲ್ಲೂ ಕೂಡ ಅದ್ಭುತವಾಗಿ ಧ್ಯಾನ ಮಾಡೋಣ. ಒಳ್ಳೆ ಊಟ ಇರುತ್ತೆ. ಇವತ್ತು ಒಳ್ಳೆ ಊಟ ಇದೆ. ಅಯ್ಯಪ್ಪ ಸರ್ ಊಟದ ವಿಷಯದಲ್ಲಿ ಮಾತ್ರ ಯಾವತ್ತೂ ಇದು ಮಾಡಿಲ್ಲ. ಅಲ್ಲೇ ಮಾಡಿದ್ದಾರೆ. ತುಮಕೂರಿಂದ ಎಲ್ಲಾ ಯಜ್ಞಗಳಲ್ಲೂ ಕೂಡ ಊಟದಲ್ಲಿ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಈ ಸರಿನೂ ಹಾಗೆ ಇದೆ. ಇಲ್ಲೂ ಕೂಡ ಊಟ ಚೆನ್ನಾಗಿರುತ್ತೆ. ಸೊ ಊಟ ಮಾಡ್ಕೊಳ್ಳಿ. ಮತ್ತೆ ಏನೋ ಮಾತಾಡಿದ್ರೆ ಆಮೇಲೆ ಮಾತಾಡೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮಾಸ್ಟರ್ಸ್ ಜೊತೆ ನಾವೆಲ್ಲರೂ ಗ್ರೂಪ್ ಫೋಟೋ ತಗೊಳ್ಳೋಣ. ಓಕೆ.